ಕೆಲವು ಸುದ್ದಿಗಳನ್ನ ಕೇಳಿದ ತಕ್ಷಣ ತುಂಬಾ ಸಂತೋಷ ಆಗುತ್ತೆ. ಆತರ ಇವತ್ತು ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿದೆ ಅಂತ ಕೇಳಿದಾಗ ಐ ಫೆಲ್ಟ್ ವೆರಿ ಗುಡ್. ಅದು ಐ ಥಿಂಕ್ ನಮ್ಗೆ ಇದ್ದಂತ ಇಮೋಷನಲ್ ಕನೆಕ್ಷನೇ ಕಾರಣ ಅನ್ಸುತ್ತೆ ನನಗೆ. ಅಂದ್ರೆ ಅದು ಏನಕ್ಕೆ ಇರ್ಬೋದು ಅಂತ ಯೋಚನೆ ಮಾಡಿದ್ರೆ ಎಂತ ಕ್ಷಣಗಳ್ರಿ. ಅಂದ್ರೆ ಮೊದಲು ಪರದೆ ಮೇಲೆ ನಾವು ನೋಡಿದಂತ ಆ ಚಿತ್ರಗಳು ಅಂತ ಅವ್ರು ಕೂಗಿದ್ದು ನಾಗರಾವು, ಅದಾದ್ಮೇಲೆ ಕಳ್ಳ ಕುಳ್ಳ, ಸಿಂಗಪುರ ರಾಜ ಕುಳ್ಳ ಅಂತೆ, ಅಲ್ಲಿ ಸುಪ್ರಭಾತ ಅಂತೆ, ಬಂಧನ ಅಂತೆ, ಮುತ್ತಿನ ಹಾರ ಅಂತೆ, ಅವ್ರು ಮಾಡಿದಂತ ಅದ್ಭುತವಾದ ಚಿತ್ರಗಳು ಒಂದ್ ಕಡೆ. ಇನ್ನೊಂದ್ ಕಡೆ ನನ್ನ ಪರ್ಸನಲ್ ಕನೆಕ್ಷನ್. ಅಂದ್ರೆ ನಾನು ದೀಪಾವಳಿ ಚಿತ್ರ ಶೂಟಿಂಗ್ ನಡೀತಾ ಇರುತ್ತೆ. ನನ್ಗೆ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿತ್ತು ಕಾಲಲ್ಲಿ, ಇನ್ನೂ ಫ್ರಾಕ್ಚರ್ ಹೀಲ್ ಆಗಿಲ್ಲ. ಆಗ್ಲೇ ವಿಷ್ಣು ಸರ್ ಡೇಟ್ ಇದೆ ಅಂದ್ಬಿಟ್ಟು ನಾನು ಶೂಟಿಂಗ್ ಹೋಗಿದ್ದೆ. ವಿಷ್ಣು ಸರ್ ನೋಡಿದ್ರು, ಏನ್ ಬಂದ್ಬಿಡಿದ್ಯಾ ಅಂದ್ರು. ಸರ್ ಕಾಲಿನೂ ಹೀಲ್ ಆಗಿಲ್ಲ. ಹೌದು ಸರ್, ನ್ಯೂ ಡೇಟ್ ಅಂತ ಹೇಳಿದ್ರು ಪ್ರೊಡ್ಯೂಸರ್ನ ಕರೆದು ಇಂಥ ಲೆಸನ್ ತಗೊಂಡ್ರು. ಅಂದ್ರೆ ಅಲ್ಲಯ್ಯ, ಅವನೇನೋ ಸಿನ್ಸಿಯರ್ ಆಗಿ ಬರ್ತಾನೆ, ನೀವ್ ಯಾಕ್ರಿ ಕರೀತೀರಾ? ಇಲ್ಲ ಸರ್, ನಿಮ್ ಡೇಟು, ನನ್ ಡೇಟ್ ಅವ್ನು ಮತ್ತೆ ಕೊಡ್ತೀನಿ, ನಾನು ಒಬ್ಬನೇ ಸ್ಟಾರ, ಇವ್ರೆಲ್ಲ ಮನುಷ್ಯರಲ್ವಾ ಅಂತ ಹೇಳಿದ್ರು. ಅಂದ್ರೆ ಅವ್ರಿಗೆ ಇದ್ದಿದ್ದಂತ ಕೇರ್ ಪ್ರಾಬ್ಲಿ ಅದೊಂದು ಕಾರಣ ಇರ್ಬೋದು. ಈ ತರ ಹಲವು ಕಾರಣಗಳು. ರಾಮಶಂಭ ಬಾಮ ನಾನು ಡೈರೆಕ್ಟ್ ಮಾಡಕ್ ಮುಂಚೆನೆ ನಾನು ಡೈರೆಕ್ಟ್ ಮಾಡ್ಬಿಡು ನನ್ನ ಚಿತ್ರನ ಅಂತ ವಿಷ್ಣು ಸರ್ ಹೇಳಿದ್ರು. ಕೆಲವು ಕಾರಣಗಳಿಂದ ಅದು ಆಗ್ಲಿಲ್ಲ. ಆತರ ಪರ್ಸನಲ್ ಕನೆಕ್ಷನ್ ಇರ್ಬೋದು. ಅವ್ರ ಮನೆಗೆ ಬರೆಯ ಅಂದ ತಕ್ಷಣ ನಾನು ಹೋಗ್ಬಿಡ್ತಿದ್ದೆ. ಅವ್ರ ಜೊತೆ ಕಳೆದಂತ ಆ ಕ್ಷಣಗಳು, ಅವರು ಒಂದು ಅರೇಬಿಯನ್ ಶೇಕ್ ತರ ಒಂದು ಕಾಸ್ಟ್ಯೂಮ್ ಇತ್ತು, ಅದನ್ನ ಹಾಕೊಂಡಿರೋರು, ಒಂದು ಸ್ಟೈನ್ಲೆಸ್ ಸ್ಟೀಲ್ ಕಪ್ಪಲ್ಲಿ ಇಬ್ರು ಕಾಫಿ ಕುಡಿತಾ ಮಾಡಿದಂತ ಚರ್ಚೆಗಳು, ಅವರ ಶ್ರೀಧರ, ರಾಧಾಕೃಷ್ಣ, ಅವರ ಸ್ಟಾಫ್, ಅವ್ರ ಭಾರತೀಯಮ್ಮನ್ನ ಅವ್ರು ಕೊಡ್ತಿದ್ದಂತ ಗೌರವ, ಅವರ ಸಂಬಂಧ, ಕೀರ್ತಿ, ಅನಿ, ಅವರು, ಚಂದನ, ಆ ಎಂಟೈರ್ ಗ್ರೂಪ್, ಆ ಇಡೀ ಫ್ಯಾಮಿಲಿಯಲ್ಲಿ ಇದ್ದಂತ ವ್ಯಾಲ್ಯೂಸ್, ಆ ಮೌಲ್ಯಗಳು, ಆ ಆತ್ಮೀಯತೆ, ಈ ತರ ಹಲವು ವಿಷಯಗಳು ಎಲ್ಲ ಸೇರಿ ಈ ಇಮೋಷನ್ಗೆ ಕಾರಣ ಅನ್ಸುತ್ತೆ. ಅದೇ ಮುಖ್ಯ ರೀ. ಅಂದ್ರೆ ಯಾರೊಬ್ರು ಹಿರಿಯರು ನಮ್ಮನ್ನ ಅಗಲಿದಾಗ ಅವರು ಬಿಟ್ಟು ಹೋದಂತ ನೆನಪುಗಳು, ಅಂದ್ರೆ ನನ್ನ ಮತ್ತು ವಿಷ್ಣು ಸರ್ ಮಧ್ಯೆ ನನಗಿರುವಂತ ಎಲ್ಲಾ ನೆನಪುಗಳು ಬಹಳ ಹಿತವಾದ ನೆನಪುಗಳು. ಒಂದು ಕೈ ನೆನಪಿಲ್ಲ ರೀ. ಪ್ರಾಬ್ಲಿ ಆ ಕಾರಣ ಇರಬೇಕು. ನನಗಂತೂ ಪರ್ಸನಲಿ ಖುಷಿ ಆಯ್ತು. ಅಂಡ್ ಆಫ್ ಕೋರ್ಸ್ ಕನ್ನಡ ಚಿತ್ರರಂಗಕ್ಕೆ ಅವ್ರು ಕೊಟ್ಟಂತ ಕೊಡುಗೆ ಅಪಾರ. ಅವರ ಕನ್ನಡದ ಉಚ್ಚಾರಣೆ ಇರ್ಬೋದು, ಅವರ ಗೆಸ್ಚರ್ಸ್ ಇರ್ಬೋದು, ಅವರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅವರ ಸ್ಟೈಲ್ ಇರ್ಬೋದು, ಎಲ್ಲವೂ ಬಹಳ ಇಷ್ಟ ಆಗ್ತಿತ್ತು ಕನ್ನಡಿಗರಿಗೆ. ಅದೇ ಕನ್ನಡಿಗರ ಪ್ರೀತಿಯನ್ನ ಅರ್ಥ ಮಾಡಿಕೊಂಡು ಸರ್ಕಾರ ಈಗ ಅವ್ರಿಗೆ ಕರ್ನಾಟಕ ರತ್ನವನ್ನ ಘೋಷಿಸಿದೆ. ಐ ಥಿಂಕ್ ದಟ್ಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್. ಅದೇ ಸಮಯದಲ್ಲಿ ಸರೋಜಾದೇವಿ ಅವ್ರಿಗೂ ಈ ಅವಾರ್ಡ್ ಸಿಕ್ಕಿರೋದು ಬಹಳ ಹೆಮ್ಮೆಯ ವಿಷಯ. ಆ ಟೈಮಲ್ಲಿ ರೀ ಕಂಟಿನ್ಯೂಸ್ಲಿ 30, 40, 50 ವರ್ಷ ಸೂಪರ್ ಸ್ಟಾರ್ ಆಗಿದ್ದವರೊಬ್ಬರೇ ಸರೋಜಾದೇವಿ ಅವರು. ಹಾಗಾಗಿ ಅವ್ರಿಗೂ ಈ ಗೌರವ ಸಿಕ್ಕಿರೋದು ಬಹಳ ಖುಷಿ ಪಟ್ಟಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.